ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಫ್ರೇಮ್ಗೆ ಕೌಂಟ್ ಡೌನ್. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಫ್ರೇಮ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಆರೋಪಿಗಳಿಗೆ ಈಗ ಬಹಳ ಟೆನ್ಷನ್ ಆಗ್ತಾ ಇದೆ. ಜೈಲಲ್ಲಿರುವ ಡಿ ಮತ್ತು ಗ್ಯಾಂಗ್ಗೆ ನಾಡಿದ್ದು ಮಹತ್ವದ ದಿನ. ಚಾರ್ಜ್ ಫ್ರೇಮ್ ಹಿನ್ನೆಲೆ ವಕೀಲರಿಂದ ಆರೋಪಿಗಳ ಭೇಟಿ. ಇಂದು ಜೈಲಲ್ಲಿರುವ ಆರೋಪಿಗಳನ್ನ ಭೇಟಿಯಾಗಿ ವಕೀಲರು ಚರ್ಚೆಯನ್ನು ಕೂಡ ಮಾಡ್ತಾರೆ. ದರ್ಶನ್, ಪವಿತ್ರ ಮತ್ತು ಆರೋಪಿಗಳ ಪರ ವಕೀಲರಿಂದ ಭೇಟಿಯನ್ನ ನೀಡಲಾಗುತ್ತೆ. ಆ ಒಂದು ಭೇಟಿ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಚರ್ಚೆಯನ್ನು ಕೂಡ ಮಾಡ್ತಾರೆ. ಚಾರ್ಜ್ ಫ್ರೇಮ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾಗಿ ಆರೋಪಿಗಳಿಗೆ ಟೆನ್ಷನ್ ಕೂಡ ಆಗ್ತಾ ಇದೆ. ಜೈಲಲ್ಲಿರುವ ಡಿ ಮತ್ತು ಗ್ಯಾಂಗ್ಗೆ ನಾಡಿದ್ದು ಮಹತ್ವದ ದಿನ. ಚಾರ್ಜ್ ಫ್ರೇಮ್ ಹಿನ್ನೆಲೆ ವಕೀಲರಿಂದ ಆರೋಪಿಗಳನ್ನ ಭೇಟಿ ಮಾಡಲಾಗುತ್ತೆ. ಇಂದು ಜೈಲಲ್ಲಿರುವ ಆರೋಪಿಗಳನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡ್ತಾರೆ ವಕೀಲರು. ದರ್ಶನ್, ಪವಿತ್ರ ಮತ್ತು ಆರೋಪಿಗಳನ್ನ ಭೇಟಿ ಮಾಡ್ತಾರೆ. ಇದರ ಜೊತೆಗೆ ಕೆಲವೊಂದಿಷ್ಟು ಸಮಯ ಚರ್ಚೆಯನ್ನು ಕೂಡ ಮಾಡ್ತಾರೆ. ಸದ್ಯಕ್ಕಂತೂ ಜೈಲಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಉಳಿದಂತಹ ಆರೋಪಿಗಳೇನಿದ್ದಾರೆ, ಆರೋಪಿಗಳು ಜೈಲಲ್ಲಿದ್ದಾರೆ. ಅವರನ್ನ ಭೇಟಿ ಮಾಡುವ ಕೆಲಸವನ್ನು ಕೂಡ ಅವರ ಪರ ವಕೀಲರು ಮಾಡ್ತಾರೆ. ಭೇಟಿ ಮಾಡಿ, ಯಾಕೆಂದ್ರೆ ಚಾರ್ಜ್ ಫ್ರೇಮ್ಗೆ ಈಗ ಕೌಂಟ್ ಡೌನ್ ಶುರುವಾಗಿರೋದ್ರಿಂದ ನಾಡಿದ್ದು ಮಹತ್ವದ ದಿನ ಆಗುತ್ತೆ ಡಿ ಗ್ಯಾಂಗಿಗೆ. ಹಾಗಾಗಿ ಕೆಲವೊಂದಿಷ್ಟು ಚರ್ಚೆಯನ್ನು ಕೂಡ ಮಾಡ್ತಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಒಂದು ಚಾರ್ಜ್ ಫ್ರೇಮ್ ಅಂತ ಬಂದಾಕ್ಷಣ ಸದ್ಯಕ್ಕೆ ಆರೋಪಿಗಳಲ್ಲೂ ಕೂಡ ಢವ ಶುರುವಾಗಿದೆ. ಟೆನ್ಷನ್ ಆಗ್ತಾ ಇದೆ, ಏನಾಗುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ. ನಿನ್ನೆ ಕೂಡ ಒಂದು ಕೋರ್ಟ್ನಲ್ಲಿ ಈ ಒಂದು ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಲಾಗಿತ್ತು. ಟ್ರಯಲ್ ವಿಚಾರವಾಗಿಯೂ ಕೂಡ ದಿನಾಂಕ ನಿಗದಿ ಆಗುತ್ತಾ ಅಂತ ಕೂಡ ನಿನ್ನೆ ಕಾತುರದಿಂದ ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ರು. ಹಾಗಾಗಿ ಒಂದು ಟ್ರಯಲ್ ಆಗಿರಬಹುದು ಅಥವಾ ಒಂದು ಚಾರ್ಜ್ ಫ್ರೇಮ್ ಆಗಿರಬಹುದು ಬಹಳ ಮುಖ್ಯ ಆಗುತ್ತೆ. ಯಾವುದೇ ಒಂದು ಪ್ರಕರಣ ಆಗಿರಬಹುದು, ಪ್ರಕರಣಗಳಲ್ಲಿ ಒಂದು ಚಾರ್ಜ್ ಫ್ರೇಮ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಚಾರ್ಜ್ ಫ್ರೇಮ್ ಬಗ್ಗೆ ಆರೋಪಿಗಳ ಜೊತೆ ವಕೀಲರು ಚರ್ಚೆಯನ್ನ ಮಾಡ್ತಾರೆ. ಕೊಲೆ ಆರೋಪ ಒಪ್ಕೊಳ್ತೀರಾ ಇಲ್ವಾ ಅಂತ ಜಡ್ಜ್ ಪ್ರಶ್ನೆ. ಜಡ್ಜ್ ಕೇಳುವ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು, ಕೊಲೆ ಮಾಡುವ ಉದ್ದೇಶ, ಕಿಡ್ನಾಪ್, ಸಾಕ್ಷ್ಯನಾಶ, ಪಿತೂರಿ ಆರೋಪಕ್ಕೆ ಹೇಗೆ ಉತ್ತರ ನೀಡಬೇಕು ಅಂತ ಚರ್ಚೆಯನ್ನ ಮಾಡ್ತಾರೆ. ಕೊಲೆ ಪ್ರಕರಣದ ಬಗ್ಗೆ ಆರೋಪಿಗಳ ಜೊತೆ ವಕೀಲರು ಚರ್ಚೆಯನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೊಲೆ ಆಗಿರಬಹುದು, ಜೊತೆಗೆ ಸಾಕ್ಷ್ಯಗಳಾಗಿರಬಹುದು, ಅದೆಲ್ಲದರ ಬಗ್ಗೆ ಕೂಡ ಜಡ್ಜ್ ಪ್ರಶ್ನೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಈ ಒಂದು ಕೊಲೆ ಆರೋಪವನ್ನ ನೀವು ಒಪ್ಕೊಳ್ತೀರಾ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಜಡ್ಜ್ ಕೇಳುವ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು, ಕೊಲೆ ಮಾಡುವ ಉದ್ದೇಶ ಏನಿತ್ತು, ಕಿಡ್ನಾಪ್ ಆಗಿರಬಹುದು, ಸಾಕ್ಷ್ಯನಾಶ, ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಜೊತೆಗೆ ಪಿತೂರಿ ಆರೋಪಕ್ಕೆ ಹೇಗೆ ಉತ್ತರ ಕೊಡಬೇಕು ಅಂತ ವಕೀಲರು ಚರ್ಚೆಯನ್ನ ಮಾಡ್ತಾರೆ ಆರೋಪಿಗಳ ಜೊತೆ. ಸದ್ಯಕ್ಕೆ ಜೈಲಿಗೆ ವಕೀಲರು ಭೇಟಿಯನ್ನ ಕೊಡ್ತಾರೆ. ಭೇಟಿಯನ್ನ ಕೊಟ್ಟ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಮೊದಲಿಗೆ ಕೊಲೆ ಕೇಸ್, ಅದಾದ ನಂತರ ಈ ಒಂದು ಕೊಲೆಯ ಉದ್ದೇಶ ಏನು, ಜೊತೆಗೆ ಯಾವ ರೀತಿ ಕಿಡ್ನಾಪ್ ಮಾಡಿದ್ರಿ, ಕಿಡ್ನಾಪ್ ಹಿನ್ನೆಲೆ ಏನಿತ್ತು, ಕೊಲೆ ಮಾಡಬೇಕು ಅಂತಾನೆ ಕಿಡ್ನಾಪ್ ಮಾಡಿದ್ರ, ಜೊತೆಗೆ ಈ ಒಂದು ಪ್ರಕರಣವನ್ನ ನೀವು ಒಪ್ಕೊಳ್ತೀರಾ ಅಥವಾ ಇಲ್ವಾ ಅಂತ ಜಡ್ಜ್ ನೇರವಾಗಿ ಪ್ರಶ್ನೆಯನ್ನ ಕೇಳ್ತಾರೆ. ಆ ಒಂದು ಪ್ರಶ್ನೆಗಳಿಗೆ ಆರೋಪಿಗಳು ಯಾವ ರೀತಿ ಉತ್ತರ ಕೊಡಬೇಕು ಅದೆಲ್ಲದರ ಬಗ್ಗೆ ಕೂಡ ಇವತ್ತು ವಕೀಲರು ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಚಾರ್ಜ್ ಫ್ರೇಮ್ ಬಗ್ಗೆ ಆರೋಪಿಗಳ ಜೊತೆ ವಕೀಲರು ಚರ್ಚೆಯನ್ನ ಮಾಡ್ತಾರೆ. ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಒಂದು ಕೊಲೆ ಪ್ರಕರಣ ಅಂತ ಅಂದಿದ ತಕ್ಷಣ ಯಾರು ಕೂಡ ಆರೋಪಿಗಳು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಿಲ್ಲ. ನಾವು ಕೊಲೆ ಮಾಡಿದ್ದೀವಿ, ನಮ್ಮದು ತಪ್ಪಾಗಿದೆ ಅಂತ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಈ ಒಂದು ಪ್ರಕರಣವನ್ನು ಮುಂದುವರಿಸ್ತೀರಾ ಅಥವಾ ತಪ್ಪನ್ನು ಒಪ್ಕೊಳ್ತೀರಾ ಅಂತ ಜಡ್ಜ್ ಕೇಳಿದಂತಹ ಸಂದರ್ಭದಲ್ಲಿ ಯಾವ ರೀತಿ ಉತ್ತರ ಕೊಡಬೇಕು ಅಂತ ವಕೀಲರು ಚರ್ಚೆಯನ್ನು ಕೂಡ ಮಾಡ್ತಾರೆ.